ಸಿಲಿಂಡರ್ ಸಂಕಷ್ಟದಲ್ಲಿರುವ ಹೋಟೆಲ್ಗಳಿಗೆ ಗುಡ್ ನ್ಯೂಸ್ ಸಿಕ್ಕಿದ್ದು ನಾಳೆಯಿಂದ ಹೋಟೆಲ್ಗಳಿಗೆ ಹೆಚ್ಚುವರಿ ಸಿಲಿಂಡರ್ ಪೂರೈಕೆಯಾಗುತ್ತೆ. ಬೆಂಗಳೂರಿನಲ್ಲಿ ಆಹಾರ ಖಾತೆ ಸಚಿವ ಕೆಎಚ್ ಮುನಿಯಪ್ಪ ಮಾಹಿತಿ ನೀಡಿದ್ದಾರೆ. ನಿನ್ನೆ ಹೆಚ್ಚುವರಿ ಸಿಲಿಂಡರ್ ನೀಡೋದಕ್ಕೆ ಕೇಂದ್ರ ಸರ್ಕಾರ ಆದೇಶ ಕೊಟ್ಟಿದೆ. ಇವತ್ತು ಹಂಚಿಕೆ ಮಾಡಲಾಗಿದ್ದು ನಾಳೆಯಿಂದ ಪೂರೈಕೆ ಆಗತ್ತೆ. ಸಿಲಿಂಡರ್ ಅಭಾವದ ಬಗ್ಗೆ ಯಾರೂ ಭಯಪಡೋ ಅಗತ್ಯ ಇಲ್ಲ ಅಂದಿದ್ದಾರೆ. ಸಿಲಿಂಡರ್ ಅಭಾವದ ಬಗ್ಗೆ ಯಾರೂ ಭಯ ಪಡೋ ಅಗತ್ಯ ಇಲ್ಲ. ಸಿಲಿಂಡರ್ ಸಂಕಷ್ಟದಲ್ಲಿ ಇರೋ ಹೋಟೆಲ್ಗಳಿಗೆ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಮುನಿಯಪ್ಪ. ಹೋಟೆಲ್ಗಳಿಗೆ ಹೆಚ್ಚುವರಿ ಸಿಲಿಂಡರ್ ಪೂರೈಕೆಯ ಬಗ್ಗೆ ಮಾಹಿತಿ ನೀಡಿದ್ದು ಬೆಂಗಳೂರಿನಲ್ಲಿ ಸಚಿವ ಕೆಎಚ್ ಮುನಿಯಪ್ಪ ಹೇಳಿಕೆ ಕೊಟ್ಟಿದ್ದಾರೆ. ನಿನ್ನೆ ಹೆಚ್ಚುವರಿ ಸಿಲಿಂಡರ್ ನೀಡೋದಕ್ಕೆ ಕೇಂದ್ರ ಸರ್ಕಾರ ಆದೇಶ ನೀಡಿದೆ. ಇವತ್ತು ಹಂಚಿಕೆ ಮಾಡಲಾಗಿದ್ದು ನಾಳೆಯಿಂದ ಪೂರೈಕೆ ಆಗತ್ತೆ ಅಂದಿದ್ದಾರೆ. ಈಗ ನಿನ್ನೆ ಆರ್ಡರ್ ಮಾಡಿದ್ದೀವಿ ನಾವು ಇಷ್ಟು ಕೊಡಬೇಕು ಅಂತ. ಇವತ್ತು ಅವರು ಡಿಸ್ಟ್ರಿಬ್ಯೂಟರ್ಗೆ ಹೋಗ್ತದೆ, ಡಿಸ್ಟ್ರಿಬ್ಯೂಟರ್ ನಾಳೆಯಿಂದ ಕೊಡ್ತಾರೆ. ಇವತ್ತು ಆಯಿಲ್ ಕಂಪನೀಸ್ ಎಲ್ಲನೂ ಆ ಡಿಸ್ಟ್ರಿಬ್ಯೂಟರ್ಸ್ ಯಾರ್ಯಾರು ಇದ್ದಾರೆ ಅವ್ರಿಗೆ ಕಳಿಸ್ತಾರೆ. ನಾಳೆ ಬೆಳಿಗ್ಗೆಯಿಂದ ಹೋಟ್ಲ್ಸ್ ಯಾರಿದ್ದಾರೆ 17,500 ಅನೌನ್ಸ್ ಮಾಡಿದ್ದೀನಲ್ಲ, ದೇ ವಿಲ್ ಗೆಟ್. ಹೋಟ್ಲ್ ಮಾಲೀಕರಾಗಲಿ ನಿನ್ನೆ ಏನು ಹೇಳಿದ್ದೀನಿ ಅದೆಲ್ಲ ಕೂಡ ನಾಳೆ ಡೆಲಿವರಿ ಆಗ್ತದೆ. ಯಾರೂ ಆತಂಕ ಪಡಬೇಕಾಗಿಲ್ಲ. ಯಾವುದೇ ಏಜೆನ್ಸಿ 25ನೇ ದಿನ ಆದಮೇಲೆ ಬುಕ್ ಮಾಡಿಕೊಳ್ಳಬೇಕು, ಡೆಲಿವರಿ ಕೊಡಬೇಕು. ಒಟ್ಟಾರೆ ಈ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದ್ರೆ ಜವಾಬ್ದಾರಿ ಕೇಂದ್ರ ಸರ್ಕಾರದಿದೆ. ಈಗ ನಿನ್ನೆ ಆರ್ಡರ್ ಮಾಡಿದ್ದೀವಿ ನಾವು ಇಷ್ಟು ಕೊಡಬೇಕು ಅಂತ. ಇವತ್ತು ಅವರು ಡಿಸ್ಟ್ರಿಬ್ಯೂಟರ್ಗೆ ಹೋಗ್ತದೆ, ಡಿಸ್ಟ್ರಿಬ್ಯೂಟರ್ ನಾಳೆಯಿಂದ ಕೊಡ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.